ನನಗೆ ದೇಶದ ಗೌರವದ ಪ್ರಶ್ನೆ ಬಂದಾಗ 140 ಕೋಟಿ ಜನರ ಶ್ರದ್ಧೆಯ ವಿಷಯ ಬಂದಾಗ ನಾನು ಹೇಳ್ತೇನೆ, ಕ್ಷಮೆಯನ್ನ ಕೇಳಕ್ ನಾನು ಯಾವುದೇ ಹಿಂದೇಟ್ ಹಾಕೋದಿಲ್ಲ. ನಮ್ ದೇಶಕ್ಕೆ ಅಪಮಾನ ಮಾಡಿ ಆ ದೇಶಕ್ಕೆ, ನಮ್ ಶತ್ರು ದೇಶಕ್ಕೆ ಜಿಂದಾಬಾದ್ ಅಂತ ಹೇಳೋದನ್ನ ನಾನು ಹೇಗ್ ಸಹಿಸ್ಕೊಳ್ಳಿ? ನೋಡಿ ಒಂದ್ ನಿಮಿಷ ಅಲ್ಲ, ನಾನು ಹೇಗ್ ಸಹಿಸ್ಕೊಳ್ಳಿ? ಈಗ ಒಂದ್ ನಿಮಿಷ ಕೇಳಿ, ಮಾತಾಡಿರಿ. ಇನ್ನೊಂದು ಹೇಳ್ತಾನೆ, ತಪ್ಪು ತಿಳ್ಕೊಬಾರ್ದು. ಯಾರೇ ಪೊಲೀಸ್ ಸೋಮೆಟೋ ಕೇಸ್ ರಿಜಿಸ್ಟರ್ ಮಾಡ್ಯಾರ ಅಂತ ಹೇಳಿದ್ರಿ ನೀವು? ಮಾಡ್ಯಾರ ಅಂತ ಹೇಳಿದ್ರಿ? ಮಾಡಿದ ಸರ್ಕಾರ ಮಾಡಿದಂಗಲ್ಲ. ಸರ್ಕಾರ ಏನ್ ಹೇಳ್ತಾ ಇದೆ? ಸಭಾಪತಿಗಳೇ, ನೀವು ಬಹಳ ಒಳ್ಳೆ, ನಿಮಗೆ ಅಭಿನಂದಿಸ್ತೇನೆ. ಪೀಠಕ್ಕೆ ನಾನು ಅಭಿನಂದಿಸ್ತೇನೆ. ಸ್ವಾಮೋಟೋ ಕೇಸ್ ಅನ್ನ ದಾಖಲು ಮಾಡಿದೆ. ಅವರು ಹೇಳ್ತಾ ಇದ್ದಾರೆ ಘೋಷಣೆ ಕೂಗಿಲ್ಲ ಅಂತ. ಅದು ಬಿಡಿ, ವಿಧಾನಸೌಧದ ಪೊಲೀಸ್ ದಾಖಲು ಮಾಡಿದೆ. ನಿಮಿಷ, ನಾನು ನಾರಾಯಣ ಸ್ವಾಮಿ ಕರೆದೀನಿ. ಈಗ ನೋಡಿ, ನೀವಿಬ್ಬರು ಮಾತಾಡಿರಿ, ಇಬ್ಬರು ಅವರು ಹೇಳ್ಯಾರ, ಅದು ನಿಮಗೆ ಬಿಟ್ಟದ. ನೀವು ಅದನ್ನ ಸಭಾಪತಿಗಳನ್ನ ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನು ಕ್ಷಮೆ ಕೇಳಕ್ಕೆ ಏನ್ ತಪ್ಪು ಮಾಡಿದ್ದೀನಿ? ಅಂದ್ರೆ ನಮ್ ದೇಶಕ್ಕೆ ಅಪಮಾನ ಆಗ್ಲಾ? ಅಲ್ಲಲ್ಲ, ಆಯ್ತು, ಅದು ಬಿಡಿ. ಈಗ ಇದು ಕಷ್ಟ ಬಂದಿದೆ. ನಾನು ಈ ದೇಶದ ಗೌರವಕ್ಕೋಸ್ಕರ ನಾನು ವಾದ ಮಾಡ್ತಾ ಇದ್ದೀನಿ. ನನಗೆ ಹಕ್ಕಿದೆ. ಏನ್ ಬೇಕಾದ್ ಮಾತಾಡಬಹುದು. ನಾನೇನು ಮಾತಾಡಿಲ್ಲ. ಯಾರಿಗೆ ಅಪಮಾನ ಆಗೋ ರೀತಿನಲ್ಲಿ ಮಾತಾಡಿ, ನನಗೆ ವೈಯಕ್ತಿಕವಾಗಿ ಮಾತಾಡಿದಾರೆ ಸದಸ್ಯರು. ನನಗೆ ವೈಯಕ್ತಿಕವಾಗಿ ಏಕವಚನದಲ್ಲಿ ಮಾತಾಡಿದ್ದಾರೆ. ನಾನು ಸಹಿಸ್ಕೊಳ್ತೇನೆ. ಆದ್ರೆ ನೋಡಿ, ಭಾರತಕ್ಕೆ ಅಪಮಾನ ಆಗೋದನ್ನ ಖಂಡಿತ ನಾನು ಸಹಿಸೋದಿಲ್ಲ. ರವಿ ಅವರೇ, ನಾವು ಅದನ್ನ ಡಿಫೆಂಡ್ ಮಾಡ್ತಾ ಇಲ್ಲ. ದೇಶದ್ರೋಹಿ ಸರ್ಕಾರ ಅಂದ್ರಲ್ಲ, ಅದು ಅನ್ಬಾರ್ದಾಗಿತ್ತು. ನಿಮ್ಮಂತ ಅನುಭವಸ್ಥ ಗೌರವಾನ್ವಿತ ಸದಸ್ಯರಿಂದ ಆ ರೀತಿ ಎಕ್ಸ್ಪ್ರೆಷನ್ ಬರಬಾರ್ದು. ಆಯ್ತು, ಅಷ್ಟೇ. ಉಳಿದ ನೀವು ಚರ್ಚೆ ಸಭಾಪತಿಗಳೇ, ಹಿರಿಯರಾಗಿರ್ತಕ್ಕಂಥ ಬಹಳಷ್ಟು ವರ್ಷಗಳಿಂದ ಸಂಸತ್ನಲ್ಲಿ, ಪಾರ್ಲಿಮೆಂಟ್, ನಮ್ಮ ಈ ಸದನದಲ್ಲಿ ಹಿರಿಯರು, ಕಾನೂನು ಸಚಿವರು, ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ. ನಾನು ಅವ್ರಿಗೊಂದು ಪ್ರಶ್ನೆ ಕೇಳ್ತೇನೆ. ಅವ್ರು ಹೆಂಗೆ ಒಳಗಡೆ ಬಂದ್ರು? ಈಗ ಈ ವಿಧಾನಸೌಧದ ಒಳಗಡೆ ಹೆಂಗ್ ಬಂದ್ರು? ಅವ್ರ ಪರವಾಗಿ ಪಾಕಿಸ್ತಾನ ಜಿಂದಾಬಾದ್ ಅವ್ರು ಹೆಂಗ್ ಒಳಗಡೆ ಬಂದ್ರು? ಹೆಂಗ್ ಒಳಗಡೆ ಬಂದ್ರು? ಈಗ ಹೆಂಗ್ ಒಳಗಡೆ ಬಂದ್ರು? ನಿಮ್ MP ಕೊಡ್ಲಿಲ್ಲ, ಕೊಟ್ಟಿರ್ತಾರೆ. ಅದಕ್ಕೇನಂತೆ ಕೊಟ್ಟಿದ್ದು ತಪ್ಪು ಮಾಡಿದ್ರೆ ನಾನ್ ಹೆಂಗ್ ಕ್ಷಮೆ ಅಂತ ಕೇಳಲಿ? ಬಿಡಿ, ನಿಮ್ ನೋಡಿ, ನಮ್ ದೇಶದ 140 ಕೋಟಿ ಜನಕ್ಕೆ ಅಪಮಾನ ಮಾಡಿದ್ದಾರೆ. ಹೇಳ್ಬೇಡಿ. ನಿಮಗೆ ಸರಿ ಅನ್ಸಿದ್ರ ಹಂಗ್ ಮಾಡಿ, ಇಲ್ಲ ಕೂತ್ಕೊಳ್ಳಿ. ಅವ್ರು ಏಕವಚನದಲ್ಲಿ ಹೆಂಗ್ ಮಾತಾಡಿದ್ರು ಹೇಳ್ತೀನಿ, ಆಮೇಲೆ ನೀವು ಮಾತಾಡಿ. ಸಭಾಪತಿ ಕಾನೂನು ಮಂತ್ರಿಗಳು ಹೇಳಿದ್ದು ಮತ್ತು ತಮ್ಮ ಒಟ್ಟು ಪ್ರಸ್ತಾಪನೆಯನ್ನೆಲ್ಲ ನಾವು ಗಮನ ಕೊಟ್ಟಾಗ, ಪೂಜಾರ ಅವ್ರೆ ಜಬ್ಬಾರ ಇಲ್ಲಿ ನೋಡಿ ಹೇಳಿ. ಚರ್ಚೆ ಮಾಡೋದಕ್ಕಿಂತ ಮೊದಲಕ್ಕೆ ಮಾನ್ಯ ರವಿ ಅವರು ಏನು ನಾವು ಪ್ರಸ್ತಾಪ ಮಾಡಿದ್ವಿ, ಅದಕ್ಕೆ ಅವ್ರೇನೋ ಹೇಳಿದ್ರು, ಅಧ್ಯಕ್ಷರು ಕೂತ್ಕೊಳ್ಳಿ ಅಂತ ಹೇಳಿದ್ರು. ನಾನು ಸಂಸದೀಯ ವ್ಯವಹಾರ ಸಚಿವನಾಗಿ ಜಬ್ಬಾರ್ ಅವ್ರಿಗೆ ವಿನಂತಿ ಮಾಡ್ತೇನೆ, ನಿಮ್ಮದು ಅಭಿಪ್ರಾಯ ಈ ಸಂದರ್ಭದೊಳಗೆ ಕೇಳ್ರಿ. ಅದು ಅವರು ಬಂದಾಗ, ವ್ಯಾಲಿಗೆ ಬಂದಾಗ ಅವರು ಒಂಟಕ್ಷರಲ್ಲೇ ಮಾತಾಡಿದ್ರೆ, ಅವ್ರು ಏನು ಮಾತಾಡೋದು ಅವ್ರಿಗೆ ಗೊತ್ತು. ಗದ್ದಲಾಗೆ ಯಾರು ನಾವು ಕೇಳ್ಕೊಂಡಿಲ್ಲ. ಅವರು ತಮ್ಮ ಅಭಿಪ್ರಾಯನ ಹೇಳ್ಬಿಡಲಿ. ಅದರ ನಂತರ ನೀವೇನು ಹೇಳೋದಿದ್ರೆ ಹೇಳಿ. ಜಬ್ಬಾರ್. ಮಾನ್ಯ ಅಧ್ಯಕ್ಷರೇ, ರವಿಯವರು ಹೇಳಿದ ಪ್ರಕಾರ ರಾಜ್ಯ ಸರ್ಕಾರ ದೇಶದ್ರೋಹಿ ಸರ್ಕಾರ ಅಂದರು. ನಮಗೆ ಚುಚ್ಚು ಅಂತ ಮಾತಾಡಿದರು. ನಿನ್ನೆ ಪಾಕಿಸ್ತಾನ ಜಿಂದಾಬಾದ್ ಹೇಳ್ದನು, ಅದು ಕಾಂಗ್ರೆಸ್ನರೇ ಅನ್ನಂಗೆ ಮಾತಾಡೋದು. ಈ ನಮೂನೆ ಆಗಿದ್ದಕ್ಕೆ ನಮ್ಗೆ ನೋವಾಗಿ, ಅದು ಏನಾರು ಹೇಳಿದರೆ ರವಿಯವರು, ನಾನು ನಿಮ್ಮ ಮುಖಾಂತರ ನಾನು ಮಾತನ್ನು ವಾಪಸ್ ತಗೊತೇನೆ. ನಾನು ಕ್ಷಮೆ ಕೇಳ್ತೇನೆ. ವೆರಿ ಗುಡ್. ನಾರಾಯಣ ಸ್ವಾಮಿ ಸುಮ್ ಕೂತ್ಕೊಳ್ಳಿ, ಕೈ ಎತ್ತ ಹೊರಗೆ ಹಾಕ್ತೀನಿ. ನೀನು ಮಾತಾಡಲ್ಲ? ನಾರಾಯಣ ಸ್ವಾಮಿ ಮಾತಾಡಿ. ಮಾನ್ಯ ಸಭಾಪತಿಗಳೇ, ಬಹಳ ಗಂಭೀರ ಅವ್ರು ಹೇಳಿರ್ತಕ್ಕಂಥ ಪದ ವಾಪಸ್ ತೆಗೆದುಕೊಂಡಿದ್ದಾರೆ. ಬಹಳ ಗಂಭೀರವಾದ ಆಪಾದನೆ ಮಾಡಿದ್ದಾರೆ, ದೇಶದ್ರೋಹ ಸರ್ಕಾರ ಅಂತ ಹೇಳಿ. ಅದನ್ನ ವಾಪಸ್ ತಗೋಬೇಕು. ಅವ್ರು ವಾಪಸ್ ತಗೋಬೇಕು. ನಾವ್ಯಾರು ದೇಶಭಕ್ತರು, ದೇಶದ್ರೋಹಿಗಳಂತ ಸರ್ಟಿಫಿಕೇಟ್ ಕೊಡಕ್ಕೆ ಇಲ್ಲಿ ಯಾರು ಬಂದಿಲ್ಲ. ಅಥವಾ ದೇಶಭಕ್ತರು ಅಂತ ಹೇಳಿ ಸರ್ಟಿಫಿಕೇಟ್ ಕೊಡ್ಬೇಕಂದ್ರೆ ನಂಗೆ ಅವಕಾಶ ಕೊಡಿ, ನಾನು ಮಾತಾಡ್ತೀನಿ. ಹೇಳ್ಬಿಡಿ ಮಾರೇ. ನಾನು ಸಭಾಪತಿಗಳೇ, ಇದನ್ನ ನಾನು ದೇಶಭಕ್ತ ಸರ್ಕಾರ ಅಂತ ಕರೀಲ.
ದೇಶದ್ರೋಹ ಅಲ್ಲ, ವಿಧಾನಸೌಧದಲ್ಲಿ ಏ ನೋಡಿ ವಿಧಾನಸೌಧದಲ್ಲಿ ನೋಡಿ ನೋಡಿ ಇವ್ರೆ ರವಿ ಒಂದ್ ನಿಮಿಷ ಸಭಾಪತಿಗಳೇ, ಒಂದ್ ನಿಮಿಷ ರವಿ ಪೀಠಕ್ಕೆ ತಮಗೆ ನನಗೆ ಅಪಾರ ಗೌರವ ಇದೆ. ರವಿ ಒಂದ್ ನಿಮಿಷ ಆದ್ರೆ ದೇಶಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಸಹಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಒಂದ್ ನಿಮಿಷ ನೋಡಿ, ಜಬ್ಬಾರ್ ಅವರು ಹಿಂತಕೊಂಡ ಗೌರವವನ್ನು ಹೆಚ್ಚು ಮಾಡಿದ್ರು. ಅದೇ ರೀತಿ ನೀವು ಮಾಡೋ ಸೂಕ್ತ ನಾನು ಹೇಳ್ತೀನಿ. ಸಭಾಪತಿಗಳೇ, ನಾನು ಈಗೋ ಪ್ರಶ್ನೆನೇ ಬರೋದಿಲ್ಲ. ಆಯ್ತು, ಏನ್ ನಿಮ್ಮ ಮರ್ಯಾದೆ ಇದು ಬರೋಲ್ಲ. ದೇಶದ ಪ್ರಶ್ನೆ ಇದೆ. ದೇಶದ ಆಮೇಲೆ ರೀ, ಈಗ ನೀವು ವೈಯಕ್ತಿಕ ಬರ್ರಿ. ಇದು ಹೆಂಗೆ ಆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೋಗಿ ಅದೆಲ್ಲ ಭಾರತಕ್ಕೆ ಮಾತಾಡ್ಬೇಡಿ. ಅಪಮಾನ ಹೆಂಗ್ ಮಾಡಿದ್ರು, ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಭಾರತ ಹೆಂಗ್ ಅಪಮಾನ ಅದು ತನಿಖೆ ಮಾಡಿದ್ರು? ಆಗ್ತದೆ. ಸರ್, ಇವ್ರು ದೇಶದ್ರೋಹ ಆಯ್ತು, ನಾನ್ ಕೇಳ್ತೇನೆ. ಇಲ್ಲ ತೆಗೆದಿಲ್ಲ. ಅನಿಲ್ ಅವರೇ ನೀವು ಕೂಗಕ್ ಸಾಧ್ಯನಾ ಹಂಗೆ? ಅನಿಲ್ ಅವ್ರೆ, ನಾವು ನೀವು ಮಾತಾಡ್ರೆ ನೀವ್ ಹಂಗ ಕೂಗಕ್ ಸಾಧ್ಯನಾ? ಯಾರು ಕೂಗಿದ್ರು ಅವ್ರ ಬಗ್ಗೆ ಮುಂದಿನ ಸಾಲಲ್ಲಿ ಎಲ್ಲ ಮಂತ್ರಿಗಳಿದ್ದಾರೆ, ಅವ್ರ ಬಗ್ಗೆ ಯಾವ ಪ್ರಶ್ನೆ ಕೇಳ್ತಾ ಇಲ್ಲ. ನಾನ್ ಕೇಳ್ತಾ ಇರ್ತಕ್ಕಂಥದ್ದು ಹಂಗೆ ಘೋಷಣೆಯನ್ನ ಕೂಗಬಹುದಾ? ಸಭಾಪತಿಗಳೇ, ನನಗೆ ಇಲ್ಲಿರೋರು ಎಲ್ಲರ ಬಗ್ಗೆನೂ ವಿಶ್ವಾಸ ಇದೆ. ಆದ್ರೆ ಅವ್ರು ಹೆಂಗೆ ಪಾಕಿಸ್ತಾನದ ಪರ ಘೋಷಣೆ ಹೋಗಿದ್ರು, ಇಲ್ಲಿರೋರ ಬಗ್ಗೆ ನಂದು ಯಾವ ಯಾವನೇ ಮಾತಾಡಿದ್ರೆ ಕ್ರಮ ಕೇಳಲ್ಲ. ಅವ್ರನ್ನ ಯಾರನ್ನ ಮುಟ್ಬೇಡಿ ಅಂತ ಹೇಳಿಲ್ಲ. ಯಾವ ತರ ರೀ, ಏನ್ ಎದ್ದೆದ್ ಮಾತಾಡಿದ್ರೆ ಏನ್ ಇಲ್ಲೇ ಇಲ್ಲ. ಇದಕ್ಕೆ ಈ ಪೀಠಕರ ಗೌರವ ಕೊಡಿ ಎಷ್ಟಿತ್ತು ನೋಡ್ರಿ. ನಾನ್ ನಿಮ್ಗೆ ಹೇಳತ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಅವರು ತಮ್ಮ ವಿಷಾದವನ್ನು ವ್ಯಕ್ತಪಡಿಸಿ ಇಂತಕೊಂಡು ಸದನದ ಗಣತಿ ಅಂತ ಮಾಡ್ಯಾರ. ನೀವು ದೇಶದ್ರೋಹಿ ಸರ್ಕಾರ ಅನ್ನೋದು, ನೀವು ಅದು ಭಾರತ ಮಾತೆದು ಅದು ಬೇರೆ. ಬಟ್ ನೀವು ಆ ವರ್ಡನ್ನ ಹಿಂತಕೊಳ್ಳೋದು ಸೂಕ್ತ ಅಂತ ನನ್ನ ವೈಯಕ್ತಿಕ ಸಭಾಪತಿಗಳೇ, ನಿಮಗೆ ಬಿಟ್ಟು ಈ ಸರ್ಕಾರ ಏನು ಕ್ರಮವನ್ನ ತೆಗೆದುಕೊಂಡಿಲ್ಲ. ಸಚಿವರು ಒಬ್ಬರಾದಂತ ಒಬ್ರು ಅದನ್ನ ಅನೇಕರು ಸಮರ್ಥನೆ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.